ಅಲ್ಲ, ಈಗ ಸುರ್ಜೇವಾಲಾ ಅವರು ದಿಲ್ಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಇದ್ದಾರೆ ಸರ್. ಅದರ ಅರ್ಥ ಏನು ಅಂತ ಅಂದ್ರೆ, ಅದೇ ನಿಮ್ಮ ಸ್ಪೆಕ್ಯುಲೇಷನ್. ಅರ್ಥ ಏನು ಅಂತಂದ್ರೆ, ನೀ ಅರ್ಥ ಮಾಡ್ಕೊಂಡಿರೋದು ಹಂಗೆ. ಐ ಡೋಂಟ್ ನೋ, ನೀನು ಅರ್ಥ ಮಾಡ್ಕೊಂಡಿದ್ದೀಯ ಅಥವಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ದೀಯ, ಗೊತ್ತಿಲ್ಲ ನನಗೆ. ಸರ್ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಇವತ್ತು ಆಯ್ತಾ? ಕನ್ಫರ್ಮ್ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಾರಿ. ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ ನಮಗೆ ಚರ್ಚೆ ಮಾಡೋಕ್ಕೆ. ನನಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕರೆದಿಲ್ಲ. ಸುರ್ಜೇವಾಲಾ ಅವರು ಹೇಳಿದ್ದಾರೆ 6 ಗಂಟೆ ಭೇಟಿ ಮಾಡೋಣ ಅಂತ. ಅಲ್ಲ, ನಿನ್ನೆ ಹೇಳಿದ್ರಿ, ನಾವು ಕೇಳಿದ್ದೀವಿ, ಏನಂತ ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ ರಾಹುಲ್ ಗಾಂಧಿ. ಯಾರು ತಾವೇ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕರೆದಿದ್ದಾರಂತಲ್ಲ ಮೀಟಿಂಗ್ಗೆ? ಅಲ್ಲ, ಪ್ರಯತ್ನ. ನಾನು ಬಂದಿದ್ದೀನಿ ಡೆಲ್ಲಿಗೆ, ಇದ್ರ ಭೇಟಿ ಮಾಡೋಣ ಅಂತ ಇದ್ದೆ. ಖರ್ಗೆ ಅವರು ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ಪಾಟ್ನಾಕ್ಕೇನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ. ನಿನ್ನೆ ಹೋಗಿ ಅದೇ ಕೇಳಿದ್ದೀನಿ, ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ. ಕೊಟ್ಟರೆ ಅವ್ರು ನಮ್ಮ ನಾಯಕರಲ್ವಾ, ಅವ್ರನ್ನ ಭೇಟಿ ಮಾಡಿದೆ ಯಾರನ್ನ ಭೇಟಿ ಮಾಡೋಕ್ಕಾಗುತ್ತೆ? ಸರ್, ಈಗ ಮೊನ್ನೆ ಸುರ್ಜೇವಾಲಾ ಅವರು ಬಂದು ಎಲ್ಲ ರಿಪೋರ್ಟ್ ತಗೊಂಡು ಹೋಗಿದ್ದಾರೆ. ಈಗ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದೆ. ಒಂದು ನಿಮಿಷ, ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು? ಸಚಿವ ಸಂಪುಟದ ಪುನರ್ರಚನೆ ಇಲ್ಲ. ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ಎರಡೂ ಚರ್ಚೆ ಆಗಿಲ್ಲ. ಶಾಸಕರು ಬಹಳ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸುಮಾರು 12ರಿಂದ 13 ಜನ ಜೊತೆ ಮಾತಾಡಿದ್ರ ಸಚಿವರು. ಅಲ್ಲ, ಅಲ್ಲಿ ಹೋದಾಗ ಮಾತಾಡಿದ್ರು ಸರ್, ಮಾಧ್ಯಮಗಳ ಮುಂದೆ. ಜೊತೆ ಮಾತಾಡಿದ್ರ? ನಮ್ಮ ಮಾಧ್ಯಮದ ಮುಂದೆ ಮಾತಾಡಿದ್ರು. ಯಾರು ನಿನ್ ಜೊತೆ ಮಾತಾಡಿದ್ರು? ಅಲ್ಲ, ನಮ್ಮ ಮಾಧ್ಯಮಗಳ ಮುಂದೆ ಮಾತಾಡಿ ಸರ್. ಮಾಧ್ಯಮದಲ್ಲಿ ನೀನು ಯಾರ ಜೊತೆ ಮಾತಾಡಿದ್ರೆ? ಕೆಲವು ಶಾಸಕರು ಹೊರಗಡೆ ಬಂದವರು, ಸಚಿವರು ನಮಗೆ ಸ್ಪಂದಿಸಿಲ್ಲ ಅನ್ನೋ.